ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಗೌರವದಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ನಮ್ಮ ಗೃಹ ಸಚಿವರಿದ್ದಾರೆ, ಪ್ರಿಯಾಂಕರಿಗೆ ಅವರು, ನಮ್ಮ ಜೈಲಿನಲ್ಲಿರುವ ಕೈದಿಗಳು ಅವ್ರನ್ನ ಕರ್ಕೊಂಡು ಬಂದು ವಿಧಾನಸೌಧದಲ್ಲಿ ಕಟ್ತಾ ಇದ್ದಾರೆ. ಆ ಕಲ್ಲು ಆಗ ಟ್ರೈನಿಂಗ್ಗಳಿರಲಿಲ್ಲ, ದೊಡ್ಡ ಕಲ್ಲೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಆ ಕೋಪ ತಣಿನಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಆ ಕೈದಿಗಳು ಕಾಲದಲ್ಲಿ ಚಪ್ಪಿನ ತೆಗೆದುಕೊಂಡು ಬಿಸಾಟದ ಘಟನೆ ಕೂಡ ಈಗಾಗಲೇ ನಡೆದಿದೆ. ವಿಷಯಗಳು ₹1 ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಆ ದಾಖಲೆಗಳನ್ನು ನಾನು ಮುಖ್ಯಮಂತ್ರಿಗಿದ್ದೇನೆ. ಅವರ ಪುಸ್ತಕ ಇವತ್ತು ಆಕ್ಷೇಪಿಸಿದ್ರೆ ನನಗೇನು ಬೇಡ, ₹1 ನಾನು ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡಿದಂತ ಇತಿಹಾಸ ಕೂಡ ಇದೆ. ಅದಕ್ಕೆ ವಿಧಾನಸೌಧದ ಮೇಲೆ ಬರೆದಿರೋದೇ ಜನರ ಸೇವೆ ವರ್ಕೀಸ್ ವರ್ಷಿಪ್ ಅಂತ ಹೇಳಿ ಇವತ್ತು ವಿಧಾನಸೌಧದಲ್ಲೇ ಇದೆ. ನಮ್ಮ ನಾಡು ಬಸವಣ್ಣನ ನಾಡು. ವಿದ್ಯಾಭ್ಯಾಸ ಕೊಡ್ತಾರೆ, ಈ ನಾಡಿನ ಇತಿಹಾಸವನ್ನೆಲ್ಲ ತಿಳ್ಕೊಂಡಿದ್ದೀವಿ. ಅಂಬೇಡ್ಕರ್ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್, ಇತಿಹಾಸ ಮಹತ್ವವನ್ನು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಂಗೆ ನಿಮಗೂ ನಮಗೆಲ್ಲ ಇತಿಹಾಸ ನಮ್ಮ ಬದುಕಿನಲ್ಲಿ, ನಮ್ಮ ಅನುಭವದಲ್ಲಿ ಬಹಳ ಪ್ರಮುಖವಾಗುತ್ತೆ. ನೀವು ಕೆಲವೆಲ್ಲ ವಿವಿಧ ರೀತಿಯ ಅನುಭವವನ್ನು ಹೊಂದಿದ್ದೀವಿ, ಗ್ರಾಜ್ಯುಯೇಟ್ ಆಗಿದ್ದೀವಿ. ಇವರೆಲ್ಲ ಅಭಾವ 20 ವರ್ಷ, 15 ವರ್ಷ, 30 ವರ್ಷ, 40 ವರ್ಷ ಇದೆ. ನಾನು ಗ್ರಾಜ್ಯುಯೇಟ್